ಮಾಜಿ ಎಂಎಲ್ಸಿ ಆದಂತ ಸಿಎಂ ಇಬ್ರಾಹಿಂ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ಈ ಕುಟುಂಬದ ಜೊತೆ ಬಹಳ ಚೆನ್ನಾಗಿ ಒಡನಾಟ ಇತ್ತು ನಿಮ್ಗೆ. ನೀವು ಕಂಡ ಹಾಗೆ ಚೆನ್ನಮ್ಮ ಅವರ ವ್ಯಕ್ತಿತ್ವ, ಅವರ ಜೊತೆಗಿನ ಅವ್ರು ಹೇಳದಂತ ಯಾವ್ದಾದ್ರು ಮಾತು, ಮರೆಯಲಾಗದ ಘಟನೆ, ಸರ್ ಏನ್ ಹೇಳ್ಬೋದು? 50 ವರ್ಷದ ಸಂಬಂಧ. ಒಳನರಸೀಪುರದಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಡೆಲ್ಲಿವರೆಗೆ ಜೊತೆ ಒಡನಾಟ. ಆ ಮಹಾತಾಯಿ ಚೆನ್ನಮ್ಮ ಅಲ್ಲ, ಅದು ಅನ್ನ ನೀಡ್ತಕ್ಕಂತ ಅನ್ನೇಶ್ವರಿ. ಯಾರೇ ಮನೆ ಹೋದ್ರು ಕೂಡ ಊಟ ಹಾಕ್ಲಾರ್ದ ಕಳಿಸ್ತಿರ್ಲಿಲ್ಲ. ಯಾವತ್ತೂ ಕೂಡ ರಾಜಕೀಯದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದವರಲ್ಲ. ಮಾತಾಡ್ತಿರ್ಲಿಲ್ಲ. ದಿನಕ್ಕೆ 18 ಗಂಟೆ ಪೂಜೆ ಪುನಸ್ಕಾರ. ದೇವೇಗೌಡರ ದೊಡ್ಡ ಶಕ್ತಿ ಅದು. ನನಗೀಗಿರ್ತಕ್ಕಂಥ ಭಯ, ದೇವೇಗೌಡರು ಈ ದುಃಖನ ಹ್ಯಾಕ್ ತಡ್ಕೋತಾರೆ ಅಂತ. ಯಾವತ್ತು ದೇವೇಗೌಡರು ಧರ್ಮಪತ್ನಿ ಬಗ್ಗೆ ವಿಚಾರಿಸೋದಿರ್ಲಿ, ಆ ಅಮ್ಮ ಕೇಳೋರು ಊಟ ಮಾಡಿದ್ರ, ಏನಾದ್ರು ತಿಂದ್ರ. ನಮಗ್ ಹೇಳೋರು ಗೌಡ್ರ ನೋಡಿ ಟೈಮಿಗೆ ತಿನ್ನಲ್ಲ, ನೀವ್ ಜೊತೆಲಿ ಇರ್ತೀರಿ, ಅವ್ರಿಗೆ ಆಯಾಸ ಆಗ್ದಂಗ್ ನೋಡ್ಕೊಳ್ಳಿ ಅಂತ ಜೊತೆಲಿದ್ದವ್ರಿಗೆ ಹೇಳೋದು. ಜೊತೆಲಿದ್ದವ್ರಿಗೆ ಹೇಳೋರು ಅವರು. ದೇವೇಗೌಡರು ವಿಚಾರಿಸ್ಕೊತಾ ಇದ್ರ ಹಾಗೆ? ದೇವೇಗೌಡರು ಕೂಡ ಅಷ್ಟೇ ಪ್ರೀತಿ ಅವ್ರ ಮೇಲೆ. ಅವರ ಆ ಪ್ರೀತಿ, ಆ ಬಾಂಧವ್ಯ ವರ್ಣನೆ ಮಾಡ್ತಕ್ಕಂಥದಕ್ಕೆ ಸಾಧ್ಯವಿಲ್ಲ. ಕೆಲಸದಲ್ಲಿ ಎಷ್ಟೇ ಬಿಸಿ ಇದ್ರು ವಿಚಾರಿಸ್ಕೊತಾ ಇದ್ರು ಹಾಗಾದ್ರೆ? ಭಾರಿ ವಿಚಾರಿಸ್ತಾ ಇದ್ರು. ಡೆಲ್ಲಿಯಲ್ಲಿ ಇದ್ದಾಗಿರ್ಲಿ, ಎಲ್ಲೇ ಇರ್ಲಿ, ಫೋನ್ ತಗೊಳ್ಳೋ ಅನ್ನೋರು. ನಾವು ಫೋನ್ ತಗೊಳಕ್ಕಿಂತ ಮುಂಚೆ ಚೆನ್ನಮ್ಮನವ್ರು ಫೋನ್ ಬಂದಿರೋದಲ್ಲಿ. ಅವ್ರು ಹೇಳಿದ್ರು, ಇಲ್ಲ ನಾನ್ ತಿಂದೆ ಬಿಡು, ನೀನ್ ಚಿಂತೆ ಮಾಡಬೇಡ ಅಂತ. ಮನೆ ಹೋದ್ರೆ ನಾವು ದೇವೇಗೌಡ್ರ ಹತ್ರ ಮಾತಾಡಕ್ ಹೋದ್ರೆ ಚೆನ್ನಮ್ಮನವ್ರು ಎಲ್ಲಿದಾರಂದ್ರೆ ಪೂಜೆ ಮನೆಯಲ್ಲಿ. ಅವ್ರಿಗೆ ಗೊತ್ತಿರ್ತಕ್ಕಂಥ ಮಂತ್ರ 100 ಜನ ಬ್ರಾಹ್ಮಣರಿಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದೀನಿ ನಾನು. ಅಷ್ಟು ಪೂಜೆ, ಅಷ್ಟು ಪುರಸ್ಕಾರ, ಅಷ್ಟು ವ್ರತ, ಅಷ್ಟು ಉಪವಾಸ. ಊಟ ಮಾಡೋದೇ ಬಾರಿ ಕಡಿಮೆ. ಇವತ್ತು ಉಪವಾಸ ಪೂಜೆ, ಇವತ್ತು ಉಪವಾಸ ಪೂಜೆ. ಇವತ್ತು ದೇವೇಗೌಡರ ಶಕ್ತಿಯಲ್ಲಿ 90 ಪಾಲು ಚೆನ್ನಮ್ಮನವ್ರಿಗೆ ಸೇರಿರ್ತಕ್ಕಂಥದ್ದು. ಅವರ ಪೂಜೆ ಪುನಸ್ಕಾರದ ಫಲ ಅದು ಅಂತ. ಹೌದು. ಅದೇ ಇವತ್ತು ಮಗಳು ಅನ್ಸೂಯ, ನಮ್ ಡಾಕ್ಟರ್ ಸಾಹೇಬ್ರು ಧರ್ಮಪತ್ನಿ, ಆಯಮ್ಮನು ಕೂಡ ತನ್ನ ತಾಯಿಯ ಏನು ಒಂದು ಭಾವನೆ ಇತ್ತು ಅದನ್ನ ಆ ಮನೆ ದೊಡ್ಡ ಮಗಳು ಇವತ್ತು ಕೂಡ ಅಮ್ಮ. ಹೌದೌದೌದೌದು. ಅದು ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರು MP ಆಗಿದ್ದಾರೆ. ಮಂಜುನಾಥ್ ಅವ್ರ ಸಕ್ಸಸ್ಸಿಗೂ ಆ ಅಮ್ಮ ಕಾರಣ. ಇವತ್ತು ಕುಮಾರಸ್ವಾಮಿ ಅವರು, ರೇವಣ್ಣನಂತೂ ಪರಮ ಜೀವ, ಹೇಗೆ ತಡ್ಕೋತಾರೆ ಅನ್ನಕ್ಕಂತ ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರಿಗೂ, ರೇವಣ್ಣರಿಗೂ, ಬಾಲಕೃಷ್ಣ, ರಮೇಶ, 4 ಜನ ಮಕ್ಕಳು, 2 ಜನ ಹೆಣ್ಮಕ್ಳು. ಅನ್ನಪೂರ್ಣೇಶ್ವರಿ ನಮ್ಮನ್ ಬಿಟ್ಟು ಅಗಲಿದಾರೆ ಇವತ್ತಿನ ದಿವಸ. ದೊಡ್ಡ ದುಃಖ, ದುರ್ದೈವ. ಅವ್ರ ಆಸ್ಪತ್ರೆಯಲ್ಲಿ ಇದೆ ಗೊತ್ತಿಲ್ಲ, ಈಗ ಗೊತ್ತಾಯ್ತು ನಿಧಾನ ಆದ್ರು ಅಂತೇಳಿ. ನಾನ್ ತರುತ್ತಾ ಇದ್ದೀನಿ, ಹೋಗಿ ಕೊನೆ ದರ್ಶನ ಮಾಡುವಂತ ಭಾಗ್ಯ ಹೌದು. ನಾನು ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಪದ್ಮನಾಭ ನಗರಕ್ಕೆ ಹೋಗ್ತಾ ಇದ್ದೀನಿ. ಸರ್, ಯಾವ್ದಾದ್ರು ಒಂದು ಮರೆಯಲಾಗದ ಘಟನೆ ಹೇಳ್ಬೋದಾ? ಚೆನ್ನಮ್ಮ ಅವರು ನಿಮ್ ಜೊತೆ ಮಾತಾಡಿದ್ದು, ಯಾವ್ದೋ ಒಂದು ಸಂದರ್ಭದಲ್ಲಿ ನಿಮಗೆ ಧೈರ್ಯ ಹೇಳಿದ್ದು? ಒಂದು ಘಟನೆ, ದೇವೇಗೌಡರು ರಾಮನಗರದಲ್ಲಿ ಗೆದ್ದಾಗ ಅನ್ಸಯ್ಯ, ಚೆನ್ನಮ್ಮ ಎರಡು ನನಗೆ ಆರತಿ ಎತ್ತಿದ್ರು. ನಾ ಹೇಳ್ದೆ, ನನಗೆ ಯಾಕೆ ಆರತಿ ಎತ್ತೀರಿ, ಗೌಡ್ರಿಗೆ ಎತ್ತಿ ಅಂತ. ಇಲ್ಲಪ್ಪ, ಈ ಗೆಲುವಿನಲ್ಲಿ ನಿನ್ ಪಾತ್ರ ಭಾರಿ ಪ್ರಾಮುಖ್ಯವಾದಂತದ್ದು. ರಾಮನಗರದಲ್ಲಿ ನನ್ ಗಂಡನ್ ಗೆಲ್ಲಿಸ್ದೆ ನೀನು, ನನ್ ತಾಳಿ ಸೌಭಾಗ್ಯ ಇನ್ನೂ ಗಟ್ಟಿ ಮಾಡಿದೆ ನೀನು ಅಂತ ಒಂದು. ಎರಡನೇ, ಡೆಲ್ಲಿಯಲ್ಲಿ ಇದ್ದಾಗ ಈ ಪೂಜೆ ಪುರಸ್ಕಾರಕ್ಕೆ ಅವರು ತೆಂಗಿನಕಾಯಿ ತಗೊಂಡೋಗೋರು. ಈ SP ಅವ್ರು ಬಿಡ್ತಿರಲಿಲ್ಲ ಚೆಕ್ ಮಾಡಬೇಕು ಅಂತ. ಅಯ್ಯೋ, ಅವ್ರು ಅದು ಮುಟ್ತಾರೆ ಮೈಲಿಗೆ ಆಗತ್ತೆ ಅಂತ ಇವ್ರು. ಏನ್ ಹೇಳ್ತೀರಿ, ಒಂದ್ಸಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ದುಃಖಾನು ಬರುತ್ತೆ. ಎಂತ ಮುಗ್ಧವಾದಂತ ಒಂದ್ ಆಸೆ ಇಲ್ಲ, ಒಂದು ಒಡವೆ, ಒಂದು ವಸ್ತ್ರ,
ಬಂಗಾರ ಕೆಜಿ ಗಟ್ಲೆ ಬಂಗಾರ ಹಾಕೋಬೋದಾಗಿತ್ತು ಮೈ ಮೇಲೆ. ಅದ್ಯಾವುದು ಆಸೆ ಇಲ್ಲ ಅವರಿಗೆ. ನೋ 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 ನಾನು ಸಾದಾ ಸೀರೆ ತಲೆ ಮೇಲಿನ ಶರೀರ ಕೆಳಗಿಳಿದದ್ದು ಯಾವತ್ತೂ ನೋಡಿಲ್ಲ ನಾವು. ಹಾಗೆ ನೋಡಿದ್ರೆ ದೇವೇಗೌಡರ ಇಡೀ ಕುಟುಂಬ ರಾಜಕಾರಣದಲ್ಲಿದೆ, ಆದ್ರೆ ಚೆನ್ನಮ್ಮ ಅವ್ರು ಯಾವತ್ತೂ ರಾಜಕೀಯವಾಗಿ ಪ್ರಚಾರಕ್ಕೂ ಹೋದವರಲ್ಲ ಅವರು, ಅಲ್ವಾ? ನಾನು ಅವ್ರಿಗೆ ಸುಮ್ನೆ ತಮಾಷೆ ಮಾಡ್ತಿದ್ದೆ, ನೀವು ಒಂದ್ ಎಲೆಕ್ಷನ್ ನಿಲ್ಲಿಸ್ತೀನಿ ಅಂತ. ಬಿಡ್ತು ಅನ್ನೋ ತಮಾಷೆ ಮಾಡ್ತೀನಿ ನೀನು ಅನ್ನೋರು. ಅಯ್ಯೋ, ಅಲ್ಲ ಈಗ ಕುಟುಂಬದಲ್ಲಿ ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ರಾಜಕಾರಣಕ್ಕೆ ಬರ್ತಾರೆ ಅಂದಾಗ ಚೆನ್ನಮ್ಮ ಅವ್ರೇನಾದ್ರು ಬೇಡ ಅಂದಿದ್ಯಾ? ಇಲ್ಲ, ಯಾವ್ದ್ರಲ್ಲೂ ಕೈ ಹಾಕಕ್ ಹೋಗ್ತಿರ್ಲಿಲ್ಲ ಅವ್ರು. ಅವ್ರವ್ರ ಇಷ್ಟ ಅದು. ಇಷ್ಟ ಹೇಳ, ನೀವು ನಿಮ್ ಇಷ್ಟ, ಬಟ್ ಜನರು ಸೇವೆ ಮಾಡಿ, ಜನರನ್ನ ಜೊತೆ ಚೆನ್ನಾಗಿರಿ, ಜನರ ಕೆಲಸ ಮಾಡಿ. ಹೊಳೆನರಸೀಪುರದಲ್ಲಿ ಇದ್ದಾಗಂತೂ ದೇವೇಗೌಡರ ಗೆಲುವಿಗೆ 50% ಈ ಅಮ್ಮನೇ ಕಾರಣ. ಪುಟ್ಸಾನಗೌಡ, ತಿಮ್ಶೆಟ್ರು, ಶಂಭಪ್ಪನವರು, ಅಲ್ಲಿ ನಿಮ್ಗೆ ಹೇಳ್ತೀನಿ, ಹರದನಹಳ್ಳಿ ಹೋಬಳಿ, ಹೊಳೆನರಸೀಪುರ ಟೌನು, ಇವೆಲ್ಲ ನಾನೆಲ್ಲ 72ರಿಂದ ಅವ್ರ ಜೊತೆಲಿ ಇದ್ದವ್ರಲ್ವಾ. 72, ಇವತ್ತೇನು 26, ಎಷ್ಟು ವರ್ಷ, ಎಷ್ಟು ಬಾಂಧವ್ಯ, ಎಷ್ಟು ತಿಳ್ಕೊಂಡಿರ್ಬೋದು ನಾವು ಅನ್ನಕಂತದ್ ಲೆಕ್ಕ ಹಾಕಿ ನೀವು. ಇವತ್ತು 2 ಜನ, ಒಂದು ವೀರೇಂದ್ರ ಪಾಟೀಲ್ ಧರ್ಮಪತ್ನಿ, ಇನ್ನೊಂದು ದೇವೇಗೌಡರ ಧರ್ಮಪತ್ನಿ. ಇಂಥ ಪತ್ನಿ ಸಿಗ್ತಕ್ಕಂಥದ್ದು ಗಂಡಂದ್ರಿಗೆ ಭಾರಿ ವಿರಳ. ದೇವೇಗೌಡರು ಚೆನ್ನಮ್ಮ ಅವ್ರ ಜೊತೆ ಮಾತಾಡುವಾಗ ಹಿಂಗಾಯ್ತು ರಾಜಕಾರಣದಲ್ಲಿ, ಹಂಗಾಯ್ತು, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಿದ್ರ? ಏನಿಲ್ಲ, ಇಲ್ವೇ ಇಲ್ಲ. ಇಲ್ಲ ಇಲ್ಲ. ರಾಜಕಾರಣನ ಹಾಗಾದ್ರೆ ಮನೆ ಬಾಗ್ಲಲ್ಲೇ ಬಿಟ್ಟು ಒಳಗ್ ಬರ್ಬೇಕು. ಒಳಗ್ ಬರೋದು, ಪೂಜೆ ಮಾಡಿದ್ರ, ಪ್ರಸಾದ ತಗೊಂಡ್ರ, ಆ ದೇವಸ್ಥಾನಕ್ ಹೋಗಿದ್ರ, ಊಟ ಮಾಡಿದ್ರ, ನಿದ್ದೆ ಮಾಡಿ ವಿಶ್ರಾಂತಿ, ಇದೇ ಇತ್ತು ಹೊರತು. ಅಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ರಾಜಕಾರಣ ಮಾಡಿ, ಆದ್ರೆ ಮನೆ ಬಾಗ್ಲಲ್ಲೇ ಬಿಟ್ಟು ಒಳಗ್ ಬನ್ನಿ, ಮನೆ ಒಳಗಡೆ ನೋ ರಾಜಕಾರಣ ಅಂತ. ಕರೆಕ್ಟ್ 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 ಅಮ್ಮ, ಕರೆಕ್ಟ್ ಅಮ್ಮ. ಅಲ್ಲ, ಸೊಸೇಂದ್ರೆಲ್ಲ ರಾಜಕಾರಣಕ್ಕೆ ಬಂದಾಗಲ್ಲ ಏನು ಮಾತಾಡಿಲ್ಲ ಅವರು. ಸೊಸೇಂದ್ರೆಲ್ಲ ರಾಜಕಾರಣಕ್ಕೆ ಬಂದಾಗ ಏನು ಹೇಳಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹೇಳೋರು ಜನಕ್ಕೆ ನೋವಿಸ್ಬೇಡಿ, ಜನರ ಅಭಿಪ್ರಾಯ ತಿಳ್ಕೊಂಡು ಹೆಜ್ಜೆ ಇಡಿ ಅನ್ನೋರು. ಎಸ್, ಥ್ಯಾಂಕ್ ಯು. ಯಾವತ್ತು ಅವರು ತನಿಗಾಗಿ ಆಸೆ ಪಟ್ಟವ್ರಲ್ಲ, ಜನಕ್ಕೆ ಒಳ್ಳೇದ. ಈಗ ಮುಂಚೆ ಹೊಳೆನರಸೀಪುರದಲ್ಲಿ ಇದ್ರು ಅಂದ್ರೆ ಅದಾದ್ಮೇಲೆ ಅವರು ಬೆಂಗಳೂರಿಗೆ ಬಂದ್ರು. ಬಟ್ ದೇವೇಗೌಡರು ಪ್ರಧಾನಿ ಆದಾಗ ದೆಹಲಿಗೆ ಹೋಗಿದ್ರ ಚೆನ್ನಮ್ಮ ಅವ್ರು? ಅಲ್ಲಿ ಶಿಫ್ಟ್ ಆಗಿದ್ರ? ಇದ್ರು ಮನೇಲಿ ಇದ್ರು. ಬಟ್ ಎಲ್ಲಿ ಮನೇಲಿ ಇದ್ರು, ದೇವಸ್ಥಾನನೇ ತಿರ್ಗಾಡೋರು. ದೆಹಲಿಲಿ ಇದ್ರು ದೇವಸ್ಥಾನನೇ, ಬೆಂಗಳೂರಲ್ಲಿ ಇದ್ರು ದೇವಸ್ಥಾನ, ಹೊಳೆನರಸೀಪುರದಲ್ಲಿ ಇದ್ರು ದೇವಸ್ಥಾನ, ಬೆಂಗಳೂರು ದೇವಸ್ಥಾನ, ಡೆಲ್ಲಿಲಿ ಇದ್ರು ದೇವಸ್ಥಾನ, ಎಲ್ಲ ಬರೀ ಪೂಜೆ ಪುನಸ್ಕಾರ ಇದನ್ನೇ. ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ನಾನ್ ವೆಜಿಟೇರಿಯನ್ ಮಾಡಕ್ ಬಿಡ್ತಿರ್ಲಿಲ್ಲ. ರೇವಣ್ಣ ಅವ್ರು ಮಾತೆತ್ತಿದ್ರೆ ಏನೇ ಒಂದ್ ಸಣ್ಣ ಬೆಳವಣಿಗೆ ಆದ್ರೂ ಸೀದಾ ದೇವಸ್ಥಾನಕ್ಕೆ ಹೋಗ್ತಾರೆ, ತಾಯಿಯಿಂದ ಬಂದಿದ್ದವರಿಗೆ. ತಾಯಿಯಿಂದ ಬಂದಿದ್ದು ಆ ಪೂಜೆ, ಆ ಪುನಸ್ಕಾರ. ಅಲ್ಲ, ಈಗ್ಲೂ ಆರೋಗ್ಯ ಹುಷಾರಾಗ್ಲಿ ಬೇಗ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ ರೇವಣ್ಣ ಅವ್ರು, ಇನ್ನೂ ಬಂದಿಲ್ಲ, ಕಾಯ್ತಾ ಇದೀವಿ ಅಂತ ಅಂದ್ರು. ರೇವಣ್ಣ ಕುಮಾರಸ್ವಾಮಿ ಭಾರಿ ಪ್ರೀತಿ. ಕುಮಾರಸ್ವಾಮಿನ ಪಾಪ ಹ್ಯಾಕ್ ತಡ್ಕೋತಾರ ಇದ್ ನನಗ್ ಗೊತ್ತಿಲ್ಲ. ಅವ್ರನ್ನ ಫೇಸ್ ಮಾಡಕ್ ನನಗೆ ಭಯ ಆಗ್ತಾ ಇದೆ ಈಗ. ಹ್ಯಾಗ ಅವ್ರ ಮುಖ ನೋಡ್ಲಿ ಆ ಅಮ್ಮ ಇಲ್ದೆ ಅಂತ. ಹೌದು ಹೌದು ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ತಾಯಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.